ಸ್ನೇಹಿತರೆ ನಮಸ್ಕಾರ. ಪಿಂಚಣಿದಾರರಿಗೆ ಡಬಲ್ ಧಮಾಕ ಅಂತ ಹೇಳಬಹುದು. ಕಳೆದ 2 ರಿಂದ 3 ತಿಂಗಳ ಹಣವನ್ನ ರಾಜ್ಯ ಸರ್ಕಾರ ಪಿಂಚಣಿದಾರರಿಗೆ ಅಂದ್ರೆ ಹಿರಿಯ ನಾಗರಿಕರಿಗೆ, ವಿಧವಾ ಮಹಿಳೆಯರಿಗೆ ಹಾಗೂ ಅಂಗವಿಕಲರಿಗೆ ಜಮಾನೆ ಮಾಡಿಲ್ಲ. ಸೊ ಹೀಗಾಗಿ ಪಿಂಚಣಿದಾರರು ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾಕೆ ಅಂತ ಕೇಳೋದಾದ್ರೆ, ಪಿಂಚಣಿ ಸರಿಯಾಗಿ ದುಡ್ಡು ಬಂದ್ರೆ ಮಾತ್ರ ಇಲ್ಲಿ ಸುಮ್ಮನಿರೋದು. ಪಿಂಚಣಿ ಸರಿಯಾದ ಸಮಯಕ್ಕೆ ದುಡ್ಡು ಬರ್ತಾ ಇಲ್ಲ ಸ್ನೇಹಿತರೆ. ಕಳೆದ 2 ಅಥವಾ 3 ತಿಂಗಳದ ಅಷ್ಟೇ ಹಾಡಲ್ಲ ಇದು. ಕಳೆದ 2 ವರ್ಷದಿಂದ ಈ ರೀತಿನೇ ಆಗ್ತಾ ಇದೆ. ಸೊ ಹೀಗಾಗಿ ಬಹಳ ಆಕ್ರೋಶವನ್ನ ಇಲ್ಲಿ ಪಿಂಚಣಿದಾರರು ವ್ಯಕ್ತಪಡಿಸ್ತಕ್ಕಂಥದ್ದು ನಮ್ಮ ಗಮನದಲ್ಲಿ ಬರ್ತಾ ಇದೆ. ಜೊತೆಗೆ ಸ್ನೇಹಿತರ, ಪಿಂಚಣಿ ಹೆಚ್ಚಳ ಆಗುತ್ತೆ ಅಂತ ಹಾಗೆ ಹೀಗೆ ಅಂತ ಸಿಎಂ ಸಿದ್ದರಾಮಯ್ಯನವರು ಒಂದು ಅಪ್ಡೇಟ್ ಕೊಟ್ಟಿದ್ರು. ಆದರೆ ಅದರ ಮೇರೆಗೆ ಇನ್ನೂ ಕೂಡ ಹೆಚ್ಚಳ ಮಾಡಿರಲಿಲ್ಲ. ಆದರೆ ಈಗ ಏನು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಡಬಲ್ ಧಮಾಕ ಏನು? ಸೊ ಬಕ್ರೀದ್ ಹಬ್ಬದ ನಿಮಿತ್ತವಾಗಿನೂ ಕೂಡ ಹೆಚ್ಚಳ ಮಾಡ್ತಾ ಇದ್ದಾರಾ ಅಥವಾ ಏನು ವಿಷಯ? ಸೊ ಎಲ್ಲವನ್ನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಜೊತೆಗೆ ನಿಮ್ಮ ಖಾತೆಗಳಿಗೆ ಈ ದುಡ್ಡು ಸರಿಯಾಗಿ ಬರ್ತಾ ಇಲ್ಲ ಅಂದ್ರೆ 1 ತಿಂಗಳು ಅಥವಾ 2 ತಿಂಗಳು ಡಿಲೇ ಮಾಡಿ ಜಮಾ ಆಗ್ತಾ ಇದ್ರೆ ಏನು ತೊಂದರೆ ಇಲ್ಲ. ಯಾಕಂದ್ರೆ ಎಲಿಜಿಬಲ್ ಇರ್ತೀರಿ. ಸರ್ಕಾರವೇ ಖುದ್ದಾಗಿ ಡಿಲೇ ಮಾಡ್ತಾ ಇದೆ, ಅದು ಬೇರೆ ವಿಷಯ. ಆದ್ರೆ ನಿಮ್ಮ ಖಾತೆಗಳಿಗೆ ಬರೋದೇ ನಿಂತು ಹೋಗಿದ್ರೆ, ಕಳೆದ 3-4 ತಿಂಗಳಿನಿಂದ ದುಡ್ಡೇ ಬಂದಿಲ್ಲ ಅಂದ್ರೆ ಅದಕ್ಕೆ ಸೊಲ್ಯೂಷನ್ ಇದೆ. ಅದಕ್ಕೆ ಖುದ್ದಾಗಿ ಸರ್ಕಾರವೇ ಸೊಲ್ಯೂಷನ್ ಕೊಟ್ಟಿದೆ. ಅದು ಏನು? ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ಪ್ರತಿಯೊಬ್ಬ ಒಂದು ಪಿಂಚಣಿದಾರರು ಕೂಡ ಈ ವಿಷಯವನ್ನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರ, ಪಿಂಚಣಿ ಯೋಜನೆಯಲ್ಲಿ ಕಳೆದ 2 ವರ್ಷದಿಂದ ಡಿಲೇ ಆಗ್ತಾ ಇದೆ. ನೀವು ಗೊತ್ತಿರಬಹುದು, ಗ್ಯಾರಂಟಿ ಯೋಜನೆಗಳು ಯಾವಾಗ ಬಂದಿದ್ದಾವೆ ಆವಾಗಿನಿಂದಲೂ ಕೂಡ ಸರ್ಕಾರದ ಸಾಲ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಜೊತೆಗೆ ಸರ್ಕಾರಕ್ಕೆ ಇನ್ಕಮ್ ಬರುವಂತಹ ಒಂದು ಇಲಾಖೆ ಇಲ್ಲಿ ಸರ್ಕಾರವೇ ಇನ್ವೆಸ್ಟ್ ಮಾಡಬೇಕಾಗಿ ಬಂದಿದೆ. ಸೊ ಗೃಹ ಜ್ಯೋತಿ ಆಗಿರಲಿ, ಶಕ್ತಿ ಯೋಜನೆ ಆಗಿರಲಿ, ಇಲ್ಲಿ ಹೆಚ್ಚಾಗಿ ಸರ್ಕಾರವೇ ಖುದ್ದಾಗಿ ಇನ್ವೆಸ್ಟ್ ಮಾಡಿಬಿಡಬೇಕಾಗಿದೆ. ಹಾಗಾದ್ರೆ ಈ ಸಂದರ್ಭದಲ್ಲಿ ಸಾಲ ಮಾಡೋದು ಸಹಜನೇ. ಮತ್ತು ಅದು ಸಾಲ ಅಂದ್ರೆ ಅದು ಅಷ್ಟಿಷ್ಟಲ್ಲ, ಕೋಟಿಗಟ್ಟಲೆ ಸಾಲವನ್ನು ಮಾಡ್ತಾ ಇದೆ. ಇದು ಮುಂದಿನ ಪೀಳಿಗೆ ಮೇಲೆ ಹೊಡೆತ ಕೂಡ ಬೀಳುತ್ತೆ. ಜೊತೆಗೆ ಬೆಲೆ ಏರಿಕೆಯನ್ನ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ರಾಷ್ಟ್ರದಲ್ಲಿನೇ ಬೆಲೆ ಏರಿಕೆ ಆಗ್ತಾ ಇದೆ. ಅಂಥದ್ರಲ್ಲಿ ರಾಜ್ಯ ಸರ್ಕಾರ ಇನ್ನೂ ಹೆಚ್ಚಿನ ಬೆಲೆ ಏರಿಕೆ ಮಾಡಿದೆ. ಹಾಲಿನ ಬೆಲೆ, ಪೆಟ್ರೋಲ್ ಡೀಸೆಲ್ ಬೆಲೆ, ಅದೇ ರೀತಿಯಾಗಿ ಮೆಟ್ರೋನಲ್ಲಿ ಟಿಕೆಟ್ ದರ, ಬಸ್ಗಳಲ್ಲಿ ಪುರುಷರಿಗೆ ಟಿಕೆಟ್ ದರ, ಹೀಗೆ ನಾನಾ ರೀತಿಯಲ್ಲಿ ವಿಧಾನಸೌಧಗಳಲ್ಲಿ ಹೋದರೆ ನೀವು ನೋಡ್ತೀರಿ ಕಾಗದ ಪತ್ರಗಳ ಬೆಲೆ ಏರಿಕೆ, ನಾನಾ ರೀತಿ. ಈಗ ಸಂತೆ ಮಾಡ್ಲಿಕ್ಕೆ ಹೋದರೆ ಕಿರಾಣಿ ಸಂತೆಯಲ್ಲಿ ಕೂಡ ಹೆಚ್ಚಿನ ಒಂದು ದುಡ್ಡನ್ನು ಈಗ ಕೇಳ್ತಾರೆ. ಸೊ ಎಲ್ಲ ಬೆಲೆಗಳು ಏರಿಕೆ ಆಗ್ತಕ್ಕಂಥದ್ದು. ಯಾಕಂದರೆ ಈ ಗ್ಯಾರಂಟಿ ಯೋಜನೆಗಳಲ್ಲಿ ದುಡ್ಡು ಹಾಕಬೇಕಲ್ವಾ ಸರ್ಕಾರ. ಬರೀ ಸಾಲ ಮಾಡ್ತಾ ಹೋದರೆ ಇನ್ನೂ ಹೆಚ್ಚಿನ ಸಾಲ ಆಗುತ್ತೆ. ಹಾಗೆ ನಮಗೆ ಕೊಡ್ತಾ ಈ ಕಡೆ BJP ನಾಯಕರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮಹಿಳೆಯರ ದುಡ್ಡನ್ನು ಮಹಿಳೆಯರಿಗೆ ಕೊಡ್ತಾ ಇರುವಂಥದ್ದು, ಜನರ ದುಡ್ಡನ್ನು ಜನರಿಗೇನೆ ಕೊಡ್ತಾ ಇರುವಂಥದ್ದು, ಬೆಲೆ ಏರಿಕೆದಿಂದಾಗಿ ರಾಜ್ಯ ತತ್ತರಿಸಿ ಇದೆ ಅನ್ನುವಂತಹ ಒಂದು ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಜೊತೆಗೆ ಎಲ್ಲ ಪಿಂಚಣಿದಾರರು ಸರಿಯಾಗಿ ನಮಗೆ ದುಡ್ಡು ಬರಬೇಕು ಅಂತ ಕೇಳ್ತಾ ಇದ್ದಾರು ಕೂಡ ಹೌದು. ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳ ಕಡೆಗೆ ಹೆಚ್ಚಿನ ಸರ್ಕಾರ ಗಮನವನ್ನು ಹರಿಸುತ್ತೆ. ಅಷ್ಟು ಹರಿಸಿದ್ರೂ ಸಹಿತ ಅಲ್ಲಿ ಕೂಡ ಪೆಂಡಿಂಗ್ ಆಗ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಆದರೆ ಪಿಂಚಣಿ ಯೋಜನೆಯಲ್ಲಂತರೂ ಬಹಳಷ್ಟು ದಿನ ಅಂದ್ರೆ ಈಗ 1 ತಿಂಗಳದ್ದು ಪೆಂಡಿಂಗ್ ಉಳಿತಂದ್ರೆ 2 ತಿಂಗಳದ ಹಣ ಮತ್ತೆ ಪೆಂಡಿಂಗ್ ಉಳಿಯೋದು, 1 ತಿಂಗಳದ್ದು ಮತ್ತೆ ಕ್ಲಿಯರ್ ಮಾಡ್ತಾರೆ, ಮತ್ತೆ 2 ತಿಂಗಳದ್ದು ಪೆಂಡಿಂಗ್ ಉಳಿಸೋದು, ಈ ರೀತಿ ನಡೀತಾನೆ ಇದೆ. ಆದರೆ ಯಾವ ಕಂತನ್ನು ಕೂಡ ಯಾಮಾರಿಸಿಲ್ಲ ಬಿಡಿ. ಆದರೆ ಇಲ್ಲಿ ಲಕ್ಷಾಂತರ ಫಲಾನುಭವಿಗಳನ್ನ ಪಿಂಚಣಿ ಯೋಜನೆಯಿಂದ ಹೊರಗಿಡಲಾಗ್ತಾ ಇದೆ. ಯಾತಕ್ಕೆ ಅಂದ್ರೆ ಲಕ್ಷಾಂತರ ಫಲಾನುಭವಿಗಳು, ಅದರಲ್ಲಿ ಮುಖ್ಯವಾಗಿ ಹಿರಿಯ ನಾಗರಿಕರು ತೀರಿ ಹೋಗಿರ್ತಾರೆ. ಆದರೂ ಸಹಿತ ಅವರ ಕುಟುಂಬಸ್ಥರು ಅವರ ಹೆಸರಿನಲ್ಲಿ ಪಿಂಚಣಿಯನ್ನ ಪಡಿತಾ ಇದ್ದಾರಂತೆ. ಹೌದು, ಇದು ನಿಜ. ಇದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ನಡೀತಕ್ಕಂತಹ ಘಟನೆಗಳು. ಯಾಕಂದ್ರೆ ಬಹಳಷ್ಟು ಫಲಾನುಭವಿಗಳು ಏನು ಮಾಡ್ತಾರೆ, ತೀರಿ ಹೋಗಿರ್ತಾರೆ. ಆದರೂ ಸಹಿತ ಅವರ ಕುಟುಂಬಸ್ಥರು ಅಕೌಂಟ್ಗೆ ದುಡ್ಡು ಹಾಗೆ ಬರಲಿ, ನಾವು ಮರಣ ಪ್ರಮಾಣ ಪತ್ರ ತೆಗೆಸೋದೇನೀಗ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ದುಡ್ಡನ್ನು ಜಮಾ ಮಾಡ್ಕೊಳ್ತಾ ಅವರ ಹತ್ರ ಫೋನ್ಪೇ ಇರುತ್ತೆ. ಅದರ ಮುಖಾಂತರ ದುಡ್ಡನ್ನು ಯೂಸ್ ಮಾಡ್ಕೊಳ್ಳೋದು ಅಥವಾ ATMನ ಮುಖಾಂತರ ದುಡ್ಡು ವಹಿವಾಟು ಮಾಡೋದು, ಈ ರೀತಿ ಮಾಡ್ತಕ್ಕಂಥದ್ದು ಸರ್ಕಾರದ ಗಮನಕ್ಕೆ ಬಂದಿದೆ. ಸೊ ಹೀಗಾಗಿ ಹೀಗೆ ಯಾರು ಮಾಡ್ತಾ ಇದ್ದೀರಿ ಮತ್ತು ಅನುಮಾನ ಬಂದಂಥವ್ರನ್ನು ಕೂಡ ಬದುಕಿರ್ತಾರೆ, ಆದರೆ ಸರ್ಕಾರಕ್ಕೆ ಕನ್ಫರ್ಮ್ ಇರುವುದಿಲ್ಲ. ಹೀಗಾಗಿ ಅವರನ್ನು ಕೂಡ ತೆಗೆದಾಕ್ತಾ ಇದೆ. ಆದರೆ ಇಲ್ಲಿ ಒಂದು ಸೊಲ್ಯೂಷನ್ ಕೊಟ್ಟಿದೆ. ನೀವು ಬದುಕಿದ್ದೀರಾ, ನೀವು ಅರ್ಹತೆಯನ್ನು ಹೊಂದಿದ್ದೀರಾ, ಹಾಗಾದರೆ ನೀವು ಯಾವ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿಸಿದ್ರಿ ಆ ಬ್ಯಾಂಕ್ಗೆ ಹೋಗಿ ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅಂದರೆ ಜೀವಿತ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಿ, ನಾವು ಎಂದಿನಂತೆ ನಿಮ್ಮ ಖಾತೆಗಳಿಗೆ ದುಡ್ಡು ಹಾಕ್ತೀವಿ, ಇಷ್ಟೇ ಮಾಡಿ ನೀವು ಸಾಕು, ನಿಮಗೆ ದುಡ್ಡು ನಾವು ಜಮಾ ಮಾಡ್ತೀವಿ ಅಂತ ಇಲ್ಲಿ ಪಿಂಚಣಿ ಯೋಜನೆಯಲ್ಲಿ ಸರ್ಕಾರ ತಿಳಿಸ್ತಾ ಇದೆ. ಹಾಗಾದರೆ
ನಿಮ್ಮಲ್ಲಿ ಕೂಡ ದುಡ್ಡು ನಿಂತು ಹೋಗಿದ್ರೆ ಕಳೆದ 2-3 ತಿಂಗಳಿನಿಂದ ನೀವು ಬದುಕಿದ್ದೇ ಆದರೆ ಅಥವಾ ನಿಮ್ಮನ್ನು ತೆಗೆದಾಕಿದ್ರೆ ಈ ಕೆಲಸ ಮಾಡಿ ನೀವು ವಾಪಸ್ ರಿಟರ್ನ್ ನೀವು ದುಡ್ಡನ್ನು ಪಡ್ಕೊಳ್ತಾ ಹೋಗಬಹುದು ಸ್ನೇಹಿತರೆ. ಸೊ ಈ ಕೆಲಸ ಮಾಡಿ. ಜೊತೆಗೆ ಈಗ ಸದ್ಯಕ್ಕೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣವನ್ನು ಸರ್ಕಾರ ಕೊಡಲಿಕ್ಕೆ ಮುಂದಾಗಿದೆ. ಇವುಗಳನ್ನು ಕ್ಲಿಯರ್ ಮಾಡಿದ ತಕ್ಷಣ ಮತ್ತೆ 2-3 ತಿಂಗಳ ಹಣ ಅಂತೂ ಪೆಂಡಿಂಗ್ ಉಳಿಸ್ತಾರೇ. ಯಾಕಂದರೆ ನಿಮಗೆ ಗೊತ್ತಿದೆ, 1 ತಿಂಗಳದ್ದು ಕೊಟ್ಟರೆ 2 ತಿಂಗಳದ್ದು ಪೆಂಡಿಂಗ್ ಉಳಿಸೋದು ಈ ರೀತಿ ನಡೀತಾನೆ ಇದೆ. ಆದರೆ ಕಂತುಗಳನ್ನು ಮಿಸ್ ಮಾಡೋದಿಲ್ಲ, ಸರಿಯಾದ ಸಮಯಕ್ಕೆ ಮಾತ್ರ ಜಮಾ ಮಾಡೋದಿಲ್ಲ ಅಷ್ಟೇ. ಆದರೆ ಎಲ್ಲ ಕಂತುಗಳನ್ನು ಕ್ಲಿಯರ್ ಮಾಡ್ತಿದ್ದಾರೆ, ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಏನಿಲ್ಲ ಸ್ನೇಹಿತರೆ. ಸೊ ಖಂಡಿತವಾಗ್ಲೂ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬಂದೇ ಬರುತ್ತೆ, ವರಿ ಮಾಡ್ಕೊಳ್ಬೇಡಿ. ಸೊ ಇನ್ನು ಹೆಚ್ಚಳ ಆಗೋದ್ರ ಬಗ್ಗೆ ಸರ್ಕಾರ ಸದ್ಯಕ್ಕಂತೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ನಾವು ಕಾಯ್ದು ನೋಡಬೇಕು ಏನಾಗುತ್ತೆ ಏನಿಲ್ಲ ಅಂತ. ಸೊ ಇದ್ರ ಬಗ್ಗೆ ಸದ್ಯಕ್ಕೆ ಕ್ಲಿಯರಿಟಿ ಇಷ್ಟಿತ್ತು, ನಾನು ನಿಮಗೆ ತಿಳಿಸಿದ್ದೀನಿ. ಅಷ್ಟಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಹೆಚ್ಚುವರಿ ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ.